ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ನಾಡಿನ ಸಮಸ್ತ ಜನತೆಗೆ ಆಷಾಢ ಮಾಸದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಚಿಂತಾಮಣಿಯಿಂದ ತಿರುಪತಿ ತಿರುಮಲ ನಿರಂತರ ಭಗವಂತನ ಸೇವೆಯಲ್ಲಿ 14ನೇ ಸಾಮೂಹಿಕ ಪಾದಯಾತ್ರೆ. ತಿರುಪತಿ ತಿರುಮಲ ಸಾಮೂಹಿಕ ಪಾದಯಾತ್ರೆಯನ್ನು 6 ದಿನಗಳ ಕಾಲ ಪಾದಯಾತ್ರೆಯನ್ನು ನಡೆಸಲಿದ್ದಾರೆ. 27/7/2024 ಶನಿವಾರ ಮಧ್ಯಾಹ್ನದಿಂದ 2 ಗಂಟೆಗೆ ಚಿಂತಾಮಣಿ ಆಜಾದ್ ಚೌಕದ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದಿಂದ ಹೊರಟಲಿದ್ದಾರೆ. 27/7/2024 ಮಧ್ಯಾಹ್ನ ಸಾಮೂಹಿಕ ಪಾದಯಾತ್ರೆಯ ವೇಳೆ ತಿಂಡಿ ಊಟದ ಸೇವಾರ್ಥಕರು ಶ್ರೀಮತಿ ಶ್ರೀ ಉರುಳಿಗಾಳು ಅಶ್ವಥ್ ನಾರಾಯಣ್ ಅಂಡ್ ಸನ್ಸ್ ನೀಡಲಿದ್ದಾರೆ. ಯಾತ್ರಿಗಳಿಗೆ ತಟ್ಟೆ ಲೋಟದ ವ್ಯವಸ್ಥೆಯನ್ನು ಶ್ರೀಮತಿ ಶ್ರೀ ಕೆಪಿ ಸಂತೋಷ್ SSR ಕ್ರಿಯೇಷನ್ ಚಿಂತಾಮಣಿ. ರಾತ್ರಿಯ ಊಟದ ವ್ಯವಸ್ಥೆಯನ್ನು ಶ್ರೀಮತಿ ನಳಿನಾ ಮತ್ತು ಶ್ರೀ ಗುರುಚಂದ್ರರಾಜು ಗಲ್ಪೇಟೆ ಕೋಲಾರ. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ಮತ್ತು ನಿರಂತರ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ರಸ್ತೆಯಲ್ಲಿ ನೇರವಾಗಿ ಹೋಗಿ ಒಬ್ಬರಿಂದ ಒಬ್ಬರು ಹೋಗಿ ಗುಂಪು ಕಟ್ಕೊಂಡು ಹೋಗಬೇಡಿ. ವಾಹನಗಳಿಗೆ ಅರ್ಚನೆಯನ್ನು ಮಾಡಬೇಡಿ. ಅವರಿಂದ ನಿಮಗೂ ಅರ್ಚನೆ ಆಗಲ್ಲ, ಅವ್ರಿಗೂ ಅರ್ಚನೆ ಆಗಲ್ಲ. ಈ ಥರ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಸೇಫ್ಟಿಯಾಗಿ ಹೋಗಿ ಸೇಫ್ಟಿಯಾಗಿ ಬನ್ನಿ. ಇದೇ ನಿಮ್ಮಲ್ಲಿ ನಾವು ಮಾಡ್ಕೊಳ್ಳೋ ವಿನಂತಿ. ಗೊತ್ತಾ, ಬನ್ನಿ. ಪ್ರತಿ ವರ್ಷದಂತೆಯೂ ಈ ವರ್ಷವೂ ಸಹ ಚಿಂತಾಮಣಿಯಿಂದ ತಿರುಮಲ ತಿರುಪತಿ ಸಾಮೂಹಿಕ ಪಾದಯಾತ್ರೆ ನಂಬಿಕೊಂಡಿದ್ದೇವೆ. ಏನು ಸತ ನಾವು 13 ವರ್ಷದಿಂದ ಈ ಪಾದಯಾತ್ರೆ ನಡ್ಕೊಂಡು ಬರ್ತಾ ಇದ್ದೀವಿ. ಇದು 14 ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ನಮ್ಮ ಚಿಂತಾಮಣಿ ನಮ್ಮ ಪಾದಯಾತ್ರೆ ಪ್ರಾರಂಭವಾಗಿದ್ದು ಬರೀ 13 ಜನರಿಂದ. ಅದೇ 13 ಜನ ಇವತ್ತು ಸುಮಾರು 4 ಜನ ಆಗಿದ್ದಾರೆ ಪಾದಯಾತ್ರೆಗೆ. ಪ್ರತಿ ವರ್ಷವೂ ಇದೇ ಥರ ನಮ್ಮ ಪಾದಯಾತ್ರೆ ಮುಂದುವರಿಬೇಕಂದ್ರೆ ನಾವು ಮನಸ್ಫೂರ್ತಿಯಾಗಿ ಭಗವಂತ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ.